ಮೋಡ ಬಿತ್ತನೆಗೆ ಸಜ್ಜಾಗ್ತಾ ಇದ್ರೆ ಇದಕ್ಕೆ ಕೊಡಗು ಜಿಲ್ಲೆಯಲ್ಲಿ ತೀವ್ರ ವಿರೋಧ ಕೇಳಿ ಬಂದಿದೆ. ನಮ್ಮ ಜಿಲ್ಲೆಯಲ್ಲಿ ಮೋಡ ಬಿತ್ತನೆ ಬೇಡ ಅಂತ ಜನ ಆಗ್ರಹಿಸ್ತಾ ಇದ್ದಾರೆ. ಅಷ್ಟಕ್ಕೂ ಇದಕ್ಕೆ ಕಾರಣ ಏನು ಅಂತೀರಾ? ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕೊಡಗು ಜಿಲ್ಲೆಯಲ್ಲಿ ಮೋಡ ಬಿತ್ತನೆಗೆ ವಿರೋಧ. ನಮ್ಮ ಜಿಲ್ಲೆಗೆ ಮೋಡ ಬಿತ್ತನೆ ಬೇಡವೆಂದು ಮನವಿ. ರಾಜ್ಯದ ಹಲವೆಡೆ ಮಳೆಯಿಲ್ಲದೆ ರೈತರು ತತ್ತರಿಸಿ ಹೋಗಿದ್ದಾರೆ. ಕೆಲ ಜಿಲ್ಲೆಗಳಲ್ಲಿ ಭೀಕರ ಬರದ ಛಾಯೆ ಆವರಿಸಿದೆ. ಇದರ ನಡುವೆ ರಾಜ್ಯ ಸರ್ಕಾರ ಮೋಡ ಬಿತ್ತನೆಗೆ ಮುಂದಾಗಿದೆ. ಆದರೆ ಇದಕ್ಕೆ ಕೊಡಗು ಜಿಲ್ಲೆಯಲ್ಲಿ ವಿರೋಧ ವ್ಯಕ್ತವಾಗಿದೆ. ರಾಜ್ಯದ ಹಲವು ಕಡೆ ಬರಗಾಲ ಇದೆ ಅಂತ ಹೇಳಿ ರಾಜ್ಯ ಸರ್ಕಾರ ಈಗ ಮೋಡ ಬಿತ್ತನೆಗೆ ಮುಂದಾಗಿರುವಂತದ್ದು. ಇದಕ್ಕೆ ಕೊಡಗು ಜಿಲ್ಲೆಯಲ್ಲಿ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಿದೆ. ಯಾಕೆಂದ್ರೆ ಕೊಡಗು ಜಿಲ್ಲೆಯ ಹಲವು ಕಡೆಗಳಲ್ಲಿ ಸಾಕಷ್ಟು ಮಳೆಯಾಗಿದೆ. ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಹೋಲಿಕೆ ಮಾಡಿದ್ರೆ ಮಳೆಯ ಪ್ರಮಾಣ ಕಡಿಮೆ ಇದೆ. ಆದರೆ ಕೆಲವು ಗ್ರಾಮಗಳಲ್ಲಿ ಸಾಕಷ್ಟು ಮಳೆಯಾಗಿದೆ. ಈಗ ನಾವು ಇಲ್ಲಿ ಸೂರ್ಲಬಿ ಮುಟ್ಲು ಅಂತ ಹೇಳಿ ಸೋಮಪೇಟೆ ತಾಲೂಕು ಬರುತ್ತೆ, ಈ ಗ್ರಾಮದಲ್ಲಿ ವ್ಯಾಪ್ತಿಯಲ್ಲಿ ಇದ್ದೇವೆ. ಹೌದು, ಕೊಡಗು ಜಿಲ್ಲೆಯಲ್ಲಿ ಮಳೆರಾಯನ ಅಬ್ಬರ ಜೋರಾಗಿದ್ದು ರೈತರ ಮೊಗದಲ್ಲಿ ಸಂತಸ ಮೂಡಿದೆ. ಸೋಮವಾರಪೇಟೆ ತಾಲೂಕಿನ ಹಮ್ಮಿಯಾಲ, ಕಾಲೂರು ಸೇರಿದಂತೆ ಹಲವು ಕಡೆಗಳಲ್ಲಿ ಉತ್ತಮ ಮಳೆ ಸುರಿತಾ ಇದೆ. ಹೀಗಾಗಿ ಈ ಭಾಗದಲ್ಲಿ ಮೋಡ ಬಿತ್ತನೆ ಮಾಡಿದ್ರೆ ಹಲವು ಅನಾಹುತಗಳಿಗೆ ಕಾರಣವಾಗುತ್ತೆ. ಆದ್ರಿಂದ ಮೋಡ ಬಿತ್ತನೆ ಮಾಡುವುದಾದ್ರೆ ಬೇರೆ ಜಿಲ್ಲೆಗಳಲ್ಲಿ ಮಾಡಿ, ಕೊಡಗು ಜಿಲ್ಲೆಯಲ್ಲಿ ಮಾಡಬೇಡಿ ಅಂತ ರೈತರು ಮನವಿ ಮಾಡಿದ್ದಾರೆ. ಸರ್, ಮೋಡ ಬಿತ್ತನೆ ಬೇಡ ಸರ್. ಏನ್ ಗೊತ್ತಾ ಸರ್, ಹೇಳ್ತಾ ಇದ್ದೀನಿ, ಮೋಡ ಬಿತ್ತನೆ ಮಾಡಿದ್ರೆ ಹಿಂಗೆ ಹಿಮ ಮುಚ್ಕೊಳ್ಳುತ್ತೆ. ಅದರಿಂದ ನಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನಮಗೆ 6 ತಿಂಗಳದೊಂದು ಬೆಳೆ, ಅದರಲ್ಲಿ ಅರ್ಧ ಮುರ್ದೊಂದು ಸಿಗೋದಿಲ್ಲ. 1.5 ಕ್ವಿಂಟಲ್ ಭತ್ತ ಬೆಳೆಯವರಿಗೆ ಅರ್ಧ ಕ್ವಿಂಟಲ್ ಭತ್ತ ಸಿಗೋದಿಲ್ಲ ನಮಗೆ. ಅದರಿಂದ ಏನು ಉಪಯೋಗ ಇಲ್ಲ ನಮಗೆ. ಕಾಫಿ ಎಂತದ್ದು ಆಗೋದಿಲ್ಲ, ಏಲಕ್ಕಿ ಆಗೋದಿಲ್ಲ, ಕಾಡ್ಕೊಂಡು ಇಷ್ಟ ಹತ್ರ ಬಂದ್ರು ಕಾಣೋದಿಲ್ಲ. ತುಂಬಾ ಲಾಸ್ ಸರ್ ನಮಗೆ. ಏನು ಬೆಳೆಯಕ್ಕಾಗ್ತಾ ಇಲ್ಲ. ಏಲಕ್ಕಿ ಬೆಳೆದ್ರು ಅದು ಅರ್ಧಕ್ಕೆ ಹೋಗುತ್ತೆ. ಇನ್ನು ಈ ಬಗ್ಗೆ ಗಾಳಿಬೀಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಲವು ಗ್ರಾಮಗಳಲ್ಲಿ ಪ್ರತಿಭಟನಾ ಸಭೆ ನಡೆಸಲಾಗಿದೆ. ಸಭೆಯಲ್ಲಿ ಮೋಡ ಬಿತ್ತನೆ ಬಗ್ಗೆ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರ ತಮಿಳುನಾಡಿಗೆ ನೀರು ಬಿಡೋಕ್ಕೋಸ್ಕರ ಮೋಡ ಬಿತ್ತನೆಗೆ ಮುಂದಾಗಿದೆ. ಇದರಿಂದ ಕೊಡಗಿನ ಗ್ರಾಮೀಣ ಪ್ರದೇಶದ ಜನತೆಯನ್ನ ಸಂಕಷ್ಟಕ್ಕೆ ತಳ್ಳಬೇಡಿ. ಮೋಡ ಬಿತ್ತನೆಯಿಂದ ನಮ್ಮ ಜಿಲ್ಲೆಗೆ ಯಾವುದೇ ಲಾಭವಿಲ್ಲ ಅಂತ ಹೇಳಿದ್ದಾರೆ. ಈಗ ಇದರಲ್ಲಿ ಈ ತರ ಮಳೆಯಾಗಿ ಈ ಮಳೆಯಲ್ಲಿ ನಾವು ಈಗ ಕೊಳಿತಾ ಇರುವಾಗ ಮತ್ತೆ ಇದ್ರ ಮೇಲೆ ಮೋಡ ಬಿತ್ತನೆ ಮಾಡ್ತಾರೆ ಅಂತ ಹೇಳ್ತಾರೆ ಸರ್ ಸರ್ಕಾರ. ಯಾರ್ದೋ ಉಪಯೋಗಕ್ಕೋಸ್ಕರ ನಾನು ಹೇಳೋದು, ಈಗ ತಮಿಳುನಾಡಿಗೆ ಈಗ ನೀರು ಹಾಕ್ಸಿದ್ರಲ್ಲ, ನೀರ್ನ ಗಟ್ಟಿ ಮನದಲ್ಲಿ ನಿತ್ತು ಆ ನೀರು ಸಾಕಾಗಿತ್ತು ಸರ್. ಈಗ ನಮ್ಮ ಮಕ್ಕಳು ಅವ್ರು ಇವರು ಕೆಲಸದಲ್ಲಿ ಇದ್ರು, ಬೆಂಗಳೂರು ಇರ್ತಾರೆ, ಅವ್ರಿಗೆ ಕುಡಿಯೋ ನೀರು ಬೇಕಾದ್ ನಮಗೆ ಗೊತ್ತಿದೆ. ಈ ನೀರ್ನ ಹಿಡಿದಿಡ್ಬೋದಾಗಿತ್ತು. ಈ ನೀರನ್ನ ಅವ್ರಿಗೆ ಕೊಟ್ಟು ಅವ್ರಿಗೆ ಒಳ್ಳೇದಾಗಿ ಇವರ ರಾಜ್ಯಕ್ಕೆ ಬೆಳೆ ಬೇಯಿಸ್ಕೊಳ್ಳಿಕ್ಕೋಸ್ಕರ ನಮ್ಮನ್ನ ಹಾಳು ಮಾಡೋದು ಬೇಡ. ಇಲ್ಲಿ ಮೋಡ ಬಿತ್ತನೆಯಿಂದ ಆಗುವ ಸಂಕಷ್ಟದಿಂದ ನಮ್ಮನ್ನ ಪಾರು ಮಾಡಿ ಅಂತ ಕೊಡಗಿನ ರೈತರು ಕೇಳಿಕೊಳ್ಳುತ್ತಿದ್ದಾರೆ. ರೈತರ ಮನವಿಗೆ ಸರ್ಕಾರ ಸ್ಪಂದಿಸುತ್ತಾ ಕಾದು ನೋಡಬೇಕಿದೆ.